ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಏನಪ್ಪ ಇದು ಪ್ರಾಡಕ್ಟ್ ತೆಗಿತಾ ಇದ್ದಾರೆ ಅಂತ ಅಂದ್ಕೊಳ್ತೀರಾ. ಬಟ್ ತುಂಬ ಆಸೆ ಪಟ್ಟು ತುಂಬ ದಿನದಿಂದ ಸರ್ಚ್ ಮಾಡಿ ತರಿಸ್ತಾ ಇದನ್ನು ತೊಗೊಂಡು ಬಂದೆ. ಅಂದರೆ ಒಂದೇ ಪೀಸ್ ತಂದಿದ್ದೆ ಪುಣ್ಯಕ್ಕೆ, ಇಲ್ಲ ತರಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇದ್ದೀರಾ, ಗೊತ್ತಾಗ್ತಾ ಇದೆ ನಿಮ್ಗೆ ಆಲ್ರೆಡಿ ಇದೇನು ಅಂತ ಅಂದ್ಬಿಟ್ಟು. ಪಿನ್ನಿಂಗ್ ಮಷಿನ್, ಟ್ರೇಸಿಂಗ್ ಮಷಿನ್ ಅಂತ ಕೂಡ ಅಂತಾರೆ, ಪಿನ್ನಿಂಗ್ ಮಷಿನ್ ಅಂತ ಕೂಡ ಅಂತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಜಸ್ಟ್ ಪೆನ್ ರೀತಿ ಇರುತ್ತೆ. ಅಂದರೆ ಟ್ರೇಸಿಂಗ್ ಪೇಪರ್ ಮೇಲೆ ನಾವು ಓಲ್ ಮಾಡ್ಕೊಳ್ಳೋದಕ್ಕೆ ಅಂತ ಇದನ್ನು ಯೂಸ್ ಮಾಡ್ತೀವಿ. ತುಂಬ ವಿಡಿಯೋದಲ್ಲಿ ನೋಡಿರ್ತೀರ ನೀವು, ನಾನು ಕೂಡ ನೋಡಿ ತುಂಬ ಆಸೆ ಮಾಡಿ ತರಿಸ್ದೆ. ಬಟ್ ನಿಮಗೂ ಕೂಡ, ಅಂದರೆ ನಾನು ಮೊದಲು ತೊಗೊಂಡು ಬಂದು ಯೂಸ್ ಮಾಡಿಕೊಂಡು, ಯೂಸ್ ಆದಮೇಲೆ ಅಂದರೆ ನಮಗೆ ಯೂಸ್ ಆಗ್ತಾ ಇದೆ, ಪರ್ಫೆಕ್ಟ್ ಇದೆ ಅಂತ ಅಂದಮೇಲೆ ಇದನ್ನ ಮತ್ತೆ ಎಕ್ಸ್ಟ್ರಾ ತರಿಸಿ ನಿಮಗೆ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಇದು ಫೇಲ್ ಆಯ್ತು ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಟ್ ಇದಕ್ಕೆ ಗ್ಯಾರಂಟಿ ಕೂಡ ಕೊಡಲ್ಲ ಅಂತ ಅಂದ್ಬಿಟ್ರು ಅವರು. ಕೇಳಿದೆ ನಾನು, ಗ್ಯಾರಂಟಿ ಎಲ್ಲ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಗ್ಯಾರಂಟಿ ಕೊಡೋದಿಲ್ಲ ಅಂತಂದರು. ಓಕೆ ಅಂತ ಅಂದ್ಬಿಟ್ಟು ಸರಿ ನೋಡೋಣ ಅಂತ ಹೇಳಿ ಒಂದು ಪೀಸ್ನ ತೊಗೊಂಡು ಬಂದಿದ್ದೆ. ಓಕೆ, ಇದನ್ನು ಇವಾಗ ಮಾಡಿ ಇದರಲ್ಲಿ ವರ್ಕ್ ಮಾಡಿ ನೋಡೋಣ ಅಂತ ಸಖತ್ ಕುತೂಹಲ. ನನಗಂತೂ ತುಂಬ ಕುತೂಹಲ ಇತ್ತು, ಯಾವ ರೀತಿ ಬರುತ್ತೆ ಹೇಗೆ ಅಂತ ಅಂದ್ಬಿಟ್ಟು. ಈ ಒಂದು ಪಿನ್ನಿಂಗ್ ಮಷಿನ್ ಏನಿದೆ, ಇದರಲ್ಲಿ ಪಿನ್ನಿಂಗ್ ಮಾಡಿಕೊಂಡ್ರೆ, ಟ್ರೇಸಿಂಗ್ ಪೇಪರ್ ಮೇಲೆ ಒಂದು ಡ್ರಾ ಮಾಡಿಕೊಂಡು ಅದ್ರ ಮೇಲೆ ಪಿನ್ನಿಂಗ್ ಮಾಡಿಕೊಂಡ್ರೆ ನಾವು ಟ್ರೇಸಿಂಗ್ ಪೌಡರ್ನ ತೊಗೊಂಡು ವರ್ಕ್ ಮಾಡೋದಕ್ಕೆ ತುಂಬ ಈಸಿ ಆಗಿಬಿಡುತ್ತೆ ಗೈಸ್. ಇವಾಗ ಟ್ರೇಸಿಂಗ್ ಎಲ್ಲ ಮಾಡ್ಕೊಂಡು ಬಕ್ಕೊಂಡು ಕೂತಿರ್ತೀವಲ್ಲ, ಆ ರೀತಿ ಕಷ್ಟ ಆಗೋದಿಲ್ಲ. ಒಂದು ಟ್ರೇಸಿಂಗ್ ಪೇಪರ್ನ ರೆಡಿ ಮಾಡ್ಕೊಂಡ್ವಿ ಅಂದರೆ ಒಂದು ಎಷ್ಟು ಡಿಸೈನ್ ಸೇಮ್ ಡಿಸೈನ್ ಬಂದ್ರೂ ಬೇಗ ಕ್ವಿಕ್ಕಾಗಿ ನಮಗೆ ಟ್ರೇಸಿಂಗ್ ಆಗಿಬಿಡುತ್ತೆ. ಆ ರೀತಿ ಕೆಲಸ ನಾನು ವಿಡಿಯೋದಲ್ಲ ನೋಡ್ತಾ ಇದ್ನಲ್ವ, ಹಾಗಾಗಿ ಆಸೆ ಬಿದ್ದು ಓಕೆ ಅಂತ ಹೇಳಿ ಫೈನಲಿ ತೊಗೊಂಡು ಬಂದು, ಇಲ್ಲಿ ನೋಡ್ತಾ ಇದ್ದೀರಾ, ಟ್ರೇಸಿಂಗ್ ಪೇಪರಲ್ಲಿ ಒಂದು ಡ್ರಾ ಮಾಡ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ. ಇದ್ರ ಮೇಲ್ಗಡೆ ಇವಾಗ ಪಿನ್ನಿಂಗ್ ಮಷಿನ್ ಹಾಕಿ ಓಲ್ ಮಾಡ್ಕೊಳ್ಳೋಣ. ಇದ್ರ ಕೆಲಸ ಏನು ಅಂದರೆ, ಪಿನ್ನಿಂಗ್ ಮಷಿನ್ ಜಸ್ಟ್ ಓಲ್ ಮಾಡೋದು ಅಷ್ಟೇನೆ. ಓಲ್ ಮಾಡಾದ್ಮೇಲೆ ಆ ಓಲ್ ಒಳಗಡೆ ನಿಮಗೆ ಟ್ರೇಸಿಂಗ್ ಪೌಡರ್ನ ಕಲಿಸ್ಬಿಟ್ಟು ಒಳಗಡೆ ಅದ್ರ ಮೇಲ್ಗಡೆ ಹಚ್ಚಿದಾಗ ಆ ಓಲ್ ಎಲ್ಲಿರುತ್ತೆ ಅಲ್ಲೆಲ್ಲ ಟ್ರೇಸಿಂಗ್ ಪೌಡರ್ ಹೋಗುತ್ತಲ್ವ, ಸೇಮ್ ಡಿಸೈನ್ ಬಟ್ಟೆ ಮೇಲೆ ಕ್ರಿಯೇಟ್ ಆಗಿರುತ್ತೆ. ಆ ಡಿಸೈನ್ ಮೇಲೆ ನಾವು ವರ್ಕ್ ಮಾಡ್ಕೊಂಡು ಈಸಿಯಾಗಿ ಹೋಗ್ಬೋದು ಅನ್ನೋ ರೀಸನ್ಗೆ ಈ ಪಿನ್ನಿಂಗ್ ಮಷಿನ್ನ ಯೂಸ್ ಮಾಡ್ತಾರೆ ಅಷ್ಟೇನೆ. ಓಕೆ, ಇವಾಗ ಆನ್ ಮಾಡಿಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಬಟ್ ವರ್ಕ್ ಮಾಡ್ತಾ ನನಗನ್ನಿಸ್ತು, ಇಲ್ಲಿ ಯಾವ ರೀತಿ ಸ್ವಿಚ್ ಕೊಟ್ಟಿರ್ತಾನೆ ಅಂದರೆ, ಫ್ಯಾನ್ನ ನೀವು ಯೂಸ್ ಮಾಡ್ತೀರಾ ಗೊತ್ತಾ, ಫ್ಯಾನ್ನ ನೀವು 1ಕ್ಕೆ ಇಕ್ತೀರಾ, 2ಕ್ಕೆ ಇಕ್ತೀರಾ, 3ಕ್ಕೆ ಇಕ್ತೀರಾ, 4ಕ್ಕೆ ಇಕ್ತೀರಾ. ಈ ರೀತಿ 4ಕ್ಕೆ ಇಕ್ಕಿದಾಗ ಹೆವಿ ಸ್ಪೀಡಾಗಿ ಹೋಗುತ್ತಲ್ಲ, ಸೇಮ್ ಇದೂ 1ಗೆ ಇಕ್ಕಿದ್ರೆ ಸ್ಲೋ ಆಗಿ ಹೋಗುತ್ತೆ, 2ಗೆ ಇಕ್ಕಿದ್ರೆ ಇನ್ನೂ ಸ್ವಲ್ಪ ಸ್ಪೀಡ್ ಆಗುತ್ತೆ, 3ಗೆ ಇಕ್ಕಿದ್ರೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಆಗುತ್ತೆ. ಆ ರೀತಿ ವರ್ಕ್ ಮಾಡುತ್ತೆ ಇದು ಪೆನ್ನು. ನಾನು 1 ಅಥವಾ 2, 3 ಇಟ್ಕೊಂಡಾಗ ಸರಿಯಾಗಿ ಅದು ವರ್ಕೇ ಆಗ್ತಿರಲಿಲ್ಲ. ಪೆನ್ನು ಸ್ಟಾಪ್ ಆಗಿಬಿಡೋದು ಬಟ್ಟೆ ಅಂದರೆ ಫ್ರೇಮ್ ಮೇಲೆ, ಅಂದರೆ ಟ್ರೇಸಿಂಗ್ ಪೇಪರ್ ಮೇಲೆ ಟಚ್ ಮಾಡ್ತಾ ಇದ್ದಂಗೆ ಸ್ಟಾಪ್ ಆಗಿಬಿಡ್ತಾಯಿತ್ತು. ಓಕೆ ಅಂದ್ಬಿಟ್ಟು 4, 5 ಇಟ್ಕೊಂಡು ವರ್ಕ್ ಮಾಡ್ತಾಯಿದ್ದೆ, ಆಗ ಸ್ಪೀಡಾಗಿ ವರ್ಕ್ ಆಗ್ತಾಯಿತ್ತು. ಬಟ್ ಓಕೆ, ವರ್ಕ್ ಆಗ್ತಾಯಿದೆ ಅನ್ನೋ ಖುಷಿಗೆ ನಾನು ಅದ್ರ ಮೇಲ್ಗಡೆ ಸುಮ್ಮನೆ ಪೆನ್ನಲ್ಲಿ ಯಾವ ರೀತಿ ಬರಿತೀರಾ ಅದೇ ರೀತಿ ಪೆನ್ ಹಿಡ್ಕೊಂಡು ನಾವು ಬರಿತೀವಲ್ವಾ, ಸೇಮ್ ಅದೇ ರೀತಿ ಇದನ್ನ ಹಿಡ್ಕೊಂಡು ಬರೀವಂಥದ್ದು ಬರಿತಾ ಇದೆ. ಬಟ್ ತುಂಬ ಪುಟಾಣಿ ಓಲ್ ಬೀಳ್ತಾ ಇತ್ತು. ನನಗೆ ದೊಡ್ಡ ಓಲು ಬೀಳ್ತಾ ಇದೆ ಅಂತ ಅನ್ನಿಸ್ತಿಲ್ಲ. ಅವಾಗೇ ಗೊತ್ತಾಯ್ತು ನನಗೆ, ಯಾಕೆಂದರೆ ಟ್ರೇಸಿಂಗ್ ಪೌಡರ್ ಇದ್ರ ಒಳಗಡೆ ಹೋಗೋದಿಲ್ಲ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಸೇಮ್ ಪೆನ್ನಲ್ಲಿ ಯಾವ ರೀತಿ ಬರಿತೀವಿ ಅದೇ ರೀತಿ ಬರೆದು ಇಲ್ಲಿ ಟ್ರೇಸಿಂಗ್ ಮಾಡ್ತಾ ಇದ್ದೀನಿ. ನಾನು ಒತ್ತಿ ಎಲ್ಲ ಬರೆಯೋದಕ್ಕೆ ಟ್ರೈ ಮಾಡಿದೆ, ಎಲ್ಲ ರೀತಿಯೂ ಟ್ರೈ ಮಾಡಿದೆ. ಬಟ್ ಅದು ಓಲು ತುಂಬ ಸಣ್ಣ ಬೀಳ್ತಾ ಇತ್ತು. ಅಷ್ಟು ಸಣ್ಣ ಬಿದ್ದರೆ ಟ್ರೇಸಿಂಗ್ ಪೌಡರ್ ಹೇಗೆ ಹೋಗುತ್ತೆ ಒಳಗಡೆಗೆ. ಓಕೆ, ನೋಡೋಣ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಹೆಸರೆಲ್ಲ ಕೆತ್ತುತ್ತಾ ಇದೆ. ಕೆತ್ತುತ್ತಾ ಇದ್ದಾಗೆ ಜಸ್ಟ್ ಒಂದು 5 ನಿಮಿಷ ಅಷ್ಟೇ ಗೈಸ್ ಇದನ್ನ ಯೂಸ್ ಮಾಡಿದ್ದು ನಾನು. ಒಂದು 5 ನಿಮಿಷ ಕಳೀತಾ ಅದು ಆಫ್ ಆಗಿಬಿಡ್ತದು. ಏನೇ ಟ್ರೈ ಮಾಡಿದ್ರು ಆನೇ ಆಗ್ತಾಯಿಲ್ಲ, ಮೋಟ್ರೇ ಆನ್ ಆಗ್ತಾಯಿಲ್ಲ. ಆ ರೀತಿ ಆಗಿಬಿಡ್ತದು. ಅಂದರೆ ಹೋಯ್ತದು 5 ನಿಮಿಷಕ್ಕೆ ಈ ಮೋಟ್ರೇ ಓಟೋಗ್ಬಿಡ್ತಿದ್ದು. ನಂಗೆ ಸಖತ್ ಬೇಜಾರಾಯ್ತು. ಯಾಕಂದರೆ ಇದು ಅಮೌಂಟು ಕೂಡ ಜಾಸ್ತಿ ಇದೆ ಗೈಸ್. ಇದು ತುಂಬ ₹1, ₹2 ಅಂತೂ ಅಲ್ವೇ ಇಲ್ಲ. ಇದು ಬೇಜಾರಾಯ್ತು ನನಗೆ. ಅಷ್ಟು ಅಮೌಂಟ್ ಯಾಕಾದರೂ ಕೊಟ್ಟು ನಾವು ಒಂದು ಒಳ್ಳೆ ಡ್ರೆಸ್ ಬರ್ತಾಯಿತ್ತಲ್ಲ ಅಂತ ಅನ್ನೋಷ್ಟು ಬೇಜಾರಾಯ್ತು ನನಗೆ. ಓಕೆ, ಇನ್ನೇನು ಮಾಡೋದಕ್ಕಾಗಲ್ಲ, ಹೋಯ್ತು. ಇನ್ನು ಅವರು ರಿಟರ್ನು ತೊಗೊಳ್ಳೋದಿಲ್ಲ, ಯಾಕೆಂದರೆ ಆಲ್ರೆಡಿ ಹೇಳಿದ್ದಾರೆ ಅವರು ಗ್ಯಾರಂಟಿ ಕೊಡೋದಿಲ್ಲ ಅಂತ. ಮತ್ತು ನಾನು ತೊಗೊಂಡೋದ್ರೂ ಕೂಡ ಇದನ್ನ ರಿಟರ್ನ್ ತೊಗೊಳ್ಳಲ್ಲ ಅಂತಲೂ ಅನ್ನಿಸ್ತು. 5 ನಿಮಿಷದ ಕೆಲಸಕ್ಕೆ ಅಷ್ಟು ದುಡ್ಡು ಕೊಟ್ಟನಲ್ಲ ಅಂತ ಬೇಜಾರಾಗಿ, ಒಳ್ಳೆ ಕೆಲಸನೇ ಆಯಿತು. ಯಾಕೆಂದರೆ ನಾನು 1 ಪೀಸ್ ಹಾಕಿದ್ದು ತುಂಬ ಒಳ್ಳೇದಾಯಿತು. ನಾನು 5-6 ಪೀಸ್ ಏನಾದ್ರು ಹಾಕ್ಬಿಟ್ಟಿದ್ದೆ ಅಂತಂದರೆ, ಅಕಸ್ಮಾತ್ ನಿಮ್ಗೆ ಯಾರಿಗೋ ಒಂದು ಸೇಲ್ ಮಾಡಿ ಈ ರೀತಿ ಆಗಿದ್ದಿದ್ರು ಮೇ ಬಿ ನೀವು ಕೂಡ ನನ್ನ ಸಖತ್ ಬೈಕೋತಾ ಇದ್ರಿ ಅಂತ ಅನಿಸುತ್ತೆ. ಈಗ ನನಗೆ ಎಷ್ಟು ಬೇಜಾರಾಗ್ತಾ ಇದೆ, ಅಮೌಂಟ್ ಹೋಯ್ತು ಅಂತ. ಸೇಮ್ ಎಲ್ರಿಗೂ ಕೂಡ ಬೇಜಾರಾಗಿರೋದು, ಸುಮ್ಮನೆ ಅಮೌಂಟ್ ಎಲ್ಲ ವೇಸ್ಟ್ ಆಯಿತು ಅಂದ್ಬಿಟ್ಟು. ಒಳ್ಳೇದಾಯ್ತಪ್ಪ ಅಂದ್ಬಿಟ್ಟು ನೋಡಿಬಿಟ್ಟು ಮೋಟ್ರು ಆಫ್ ಆಗಿಬಿಡ್ತು. ನೋಡಿ, ಅಲ್ಲೆಲ್ಲ ನೇಮ್ ಬರೀತಾ ಇದ್ದೀನಿ ನಾನು. ನೋಡೋಣ ದಪ್ಪಕ್ಕೆ ಏನಾದ್ರು ಬೀಳುತ್ತಾ ಅಂತ ಕೀಚ್ತಾ ಇದ್ದೀನಿ ನಾನು, ಟ್ರೇಸಿಂಗ್ ಪೌಡರ್ ಹಾಕಿ ಯೂಸ್ ಮಾಡಿ ನೋಡೋಣ ಅಂತ. ಬಟ್ ಹೋಯ್ತದು. ಓಕೆ ಗೈಸ್, ಇದ್ರ ಕತೆ ಇಷ್ಟೇ. ನಿಮಗೂ ಕೂಡ ಇದನ್ನ ವಿಡಿಯೋ ಮಾಡಬಾರ್ದು ಅಂದ್ಕೊಂಡೆ, ಈ ವಿಡಿಯೋನ ಹಾಕ್ಬಾರ್ದು ಅಂದ್ಕೊಂಡೆ. ಬಟ್ ನಿಮಗೂ ಇದ್ರ ಬಗ್ಗೆ ತಿಳಿದಿರಲಿ ಅನ್ನೋ ರೀಸನ್ಗೆ ಈ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ. ಬಟ್ ನನಗಂತೂ ಸಖತ್ ಬೇಜಾರಾಯಿತು. ಓಕೆ, ನೆಕ್ಸ್ಟ್ ಟೈಮ್ ಈ ಪ್ರಾಡಕ್ಟ್ನ ಮತ್ತೆ ತರೋದಿಲ್ಲ. ಯಾರು ತರಿಸಿ ಮ್ಯಾಮ್ ಅಂದರೆ ನಾನು ಖಂಡಿತ ತರಿಸಲ್ಲ. ಅವ್ರು ಗ್ಯಾರಂಟಿ ಕೊಟ್ಟರೆ ಮಾತ್ರ ನಾನು ತರಿಸ್ತೀನಪ್ಪ ಅಷ್ಟೇ. ಇದ್ರ ಕತೆ ಮುಗೀತು ಇಷ್ಟೇ. ಸಾಕಷ್ಟು ಪ್ರಾಡಕ್ಟ್ನ ಹೊಸ ಪ್ರಾಡಕ್ಟ್ ತಂದಿದ್ದೀನಿ. ಆಲ್ಮೋಸ್ಟ್ ನನ್ನ ಹತ್ರ ಎಷ್ಟು ಪ್ರಾಡಕ್ಟ್ ಇದೆ ಅಂತ ಅಂದ್ಬಿಟ್ಟು ನಿಮಗೆಲ್ಲ ಗೊತ್ತು. ಅಂದರೆ ಆರಿ ಮೆಟೀರಿಯಲ್ಸ್ಗೆ, ಟೈಲರಿಂಗ್ಗೆ, ಹಾಗೆ ಮಷಿನ್ ಎಂಬ್ರಾಯ್ಡ್ರಿಗೆ ಮತ್ತು ಕುಚ್ಚು ಕಟ್ಟೋದಕ್ಕೂ ಕೂಡ ಯೂಸ್ ಆಗುವಂಥ ಒಂದಷ್ಟು ಮೆಟೀರಿಯಲ್ಸ್ನ ನಾನು ತೊಗೊಂಡು ಬಂದಿದ್ದೀನಿ ಅಂತ ಎಲ್ರಿಗೂ ಗೊತ್ತಿದೆ. ಇವಾಗ ಒಂದಿಷ್ಟು ನ್ಯೂ ಕಲೆಕ್ಷನ್ ನೋಡ್ತಾ ಇರ್ಬೋದು. ಇದು ನನ್ನ ಹತ್ರ ಇರಲಿಲ್ಲ ಈ ಪೋಚು. ಎಷ್ಟೋ ಜನಕ್ಕೆ ಈ ಪೋಚ್ ನೋಡಿರ್ತೀರಾ ಬೇರೆಯವ್ರು ವರ್ಕ್ ಮಾಡುವಾಗ. ಈ ಪೋಚ್ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಬಟ್ ಇದು ಯಾವ ರೀತಿ ವರ್ಕ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಶುಗರ್ ಬೀಡನ್ನ ನಾವು ಆರಾಮಾಗಿ ಇಲ್ಲಿಗ ಹಾಕೊಳ್ಳೋದು. ನಿಮ್ಗೆ ಎಷ್ಟು ಶುಗರ್ ಬೀಡ್ ಬೇಕು, ನಿಮಗೆ ಎಷ್ಟು ಶುಗರ್ ಬೀಡ್ ಬೇಕೋ ಅಷ್ಟು ಶುಗರ್ ಬೀಡನ್ನ ಇದರೊಳಗಡೆ ಹಾಕೊಳ್ಳೋದು. ಶುಗರ್ ಬೀಡ್ ಅಂತಲ್ಲ, ಈಗ ರೌಂಡ್ ಬೀಡ್ ಆಗಲಿ, ಶುಗರ್ ಬೀಡ್, ಆಫ್ ಬೀಡ್, ಕಟ್ ಬೀಡು, ಸೀಕ್ವೆನ್ಸ್ ಏನು ಬೇಕಾದರೂ, ಜರ್ದೋಸಿಗಳು ಏನು ಬೇಕಾದರೂ ಇದು ಒಳಗಡೆ ಹಾಕೋಬೋದು. ಮತ್ತು ನೋಡಿ, ನೀಡಲ್ ಈ ರೀತಿ ಮಾಡಿದ್ರು ನಾವು ಇದು ಒಳಗಡೆ ನೀಡಲ್ ಹೋಗಿ ಚುಚ್ಕೊಳ್ಳೋದಿಲ್ಲ. ಇವಾಗ ಬಟ್ಟೆ ಮೇಲೆಲ್ಲ ಈ ರೀತಿ ಬೀಡ್ಗಳನ್ನ ಹಾಕೊಂಡು ಮಾಡ್ತೀವಿ ಅಂದರೆ ಅದು ಬಟ್ಟೆ ಚುಚ್ಕೊಳ್ಳುತ್ತೆ ಇದು ನೀಡಲು.
ಇವಾಗ ನೋಡಿ ಆರಾಮಾಗಿ ನಾವು ಈ ರೀತಿ ಬೀಡ್ಗಳನ್ನ ಎತ್ಕೋಬೋದು. ನೋಡಿ ಈ ರೀತಿ ಜೋಡಿಸ್ಕೊಳ್ಬೋದು ಆರಾಮಾಗಿ, ಬೇಗ ಬೇಗ ಕೆಲಸಗಳಾಗ್ತವೆ ಗೈಸ್. ನೋಡ್ತಾ ಇದ್ದೀರಲ್ಲ ಇಲ್ಲಿ ಶುಗರ್ ಬೀಡ್ಗಳನ್ನ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಎತ್ಕೊಂಡು ಆರಾಮಾಗಿ ವರ್ಕ್ಗಳನ್ನ ಮಾಡಿ ಮತ್ತೆ ತೊಗೊಂಡು ಮತ್ತೆ ಈ ರೀತಿ ಜೋಡಿಸ್ಕೊಳ್ಳೋವಂಥದ್ದು. ನೋಡಿ ಈ ರೀತಿ ಒಂದು ಶುಗರ್ ಬೀಡಾಗಲಿ ಅಥವಾ ಕಟ್ ಬೀಡಾಗಲಿ ಮತ್ತು ರೌಂಡ್ ಬೀಡ್ ಯಾವ ಬೀಡಾದ್ರೂ ಆರಾಮಾಗಿ ಈ ರೀತಿ ನಾವು ನೀಡಲ್ಗೆ ಎತ್ಕೊಳ್ಬೋದು. ಇವಾಗ ಸಿಂಗಲ್ ಆಗಿ ಎತ್ಕೋತೀನಿ ಅಂದರೆ ಟೈಮ್ ತೊಗೊಳುತ್ತೆ. ನೋಡಿ ಸಿಂಗಲ್ ಆಗು ಕೂಡ ನಾವು ಎತ್ಕೊಳ್ಬೋದು ಈ ರೀತಿ ಆರಾಮಾಗಿ. ನೋಡಿ ಸಿಂಗಲ್ ಆಗಿ ಎತ್ಕೊಂಡ್ರೂ ಕೂಡ ಆ ಪೋಚ್ಗೆ ನೀಡಲ್ ಚುಚ್ಕೊಳ್ಳೋದಿಲ್ಲ. ತುಂಬ ಈಸಿಯಾಗಿ ನಮಗೆ ಒಂದು ಆ ಬೀಡ್ಗಳು ಏನಿರುತ್ತೆ ಅದು ಈಸಿಯಾಗಿ ಬರುತ್ತೆ ಗೈಸ್. ನೋಡಿ ಈ ರೀತಿ ಜೋಡಿಸ್ಕೊಳ್ಬೋದು. ಓಕೆನಾ, ಈ ರೀತಿ ನಾವು ಆ ಬೀಡ್ಗಳನ್ನ ಹಾಕಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಬೀಳೋದು ಇಲ್ಲ, ಬೀಡ್ಗಳು ನೋಡಿ ಆಚೆ ಕಡೆ ಬರಲ್ಲ. ಇಲ್ಲಿ ಪೈಪಿಂಗ್ ರೀತಿ ನೀಟಾಗಿ ಕೊಟ್ಟಿರ್ತಾರೆ. ಹಾಗಾಗಿ ನಾವು ವರ್ಕ್ ಮಾಡೋ ಒಂದು ಟೇಬಲ್ ಮೇಲೇ ಇಟ್ಕೊಂಡು ನಮಗೆ ಹೆಂಗೆ ಬೇಕು ಹಂಗೆ ಬೀಡ್ಗಳನ್ನ ಹಾಕ್ಕೊಂಡು ನಾವು ವರ್ಕ್ ಮಾಡ್ಬೋದು. ನೋಡಿದ್ರಲ್ಲ, ಈ ಒಂದು ಪೋಚ್ ಕೂಡ ನಿಮಗೆ ಸಿಗ್ತಾ ಇದೆ, ನೀವು ತೊಗೊಳ್ಬೋದು ಆರಾಮಾಗಿ. ನಮಗೆ ವರ್ಕೆಲ್ಲ ಮುಗಿದ್ಮೇಲೆ ನಾರ್ಮಲಾಗಿ ಮತ್ತೆ ನಾವು ಬಾಕ್ಸ್ ಒಳಗಡೆನೇ ಬೀಡ್ಗಳನ್ನ ಎತ್ತಿ ಇಟ್ಕೊಂಡು ಮತ್ತೆ ಏನಾದ್ರು ಬೇರೆ ಬೀಡ್ ಸೀಕ್ವೆನ್ಸ್ ಬೇರೆ ಏನಾದ್ರು ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಆ ಒಂದು ಬೀಡ್ಗಳನ್ನ ಇದರೊಳಗಡೆ ಹಾಕ್ಕೊಂಡು ವರ್ಕ್ ಮಾಡುವಂಥದ್ದು. ಓಕೆನಾ, ಜಾಸ್ತಿ ಪೋಚಸ್ ಅಂತೂ ತಂದಿಲ್ಲ, ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ತಂದಿದ್ದೀನಿ. ಕಡಿಮೆ ಇತ್ತು ಆ ರೀಸನ್ಗೆ. ಯಾರೆಲ್ಲ ಬೇಗ ಬುಕ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಗೈಸ್. ಹಾಗೆ ಇನ್ನೊಂದು ಬಂದು ಎಲ್ ಶೇಪ್ ಸ್ಕೇಲ್ನ ಕೇಳ್ತಾನೆ ಇದ್ರಿ, ಅದು ತುಂಬ ಯೂಸ್ ಆಗುತ್ತೆ ಇದು. ಹಾಗೆ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ ನಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ನೋಡ್ತಾ ಇದ್ದೀರಾ ಸ್ಕೇಲ್ ಇದೆ, ಇದು ಬೇಕು ಅಂದ್ರೂ ಕೂಡ ನೀವು ತೊಗೊಳ್ಬೋದು. ಬೋನಿಂಗ್ ನೆಟ್ ಕೂಡ ತರಿಸಿದ್ದೀನಿ ನಾನು. ಇಲ್ಲಿ ನೋಡ್ತಾ ಇರ್ಬೋದು ಬೋನಿಂಗ್ ನೆಟ್ ಅಂತ ಕೂಡ ಹೇಳ್ತೀವಿ ಇದನ್ನು. ಇದು ತುಂಬ ಜನ ಗೊತ್ತಿರುತ್ತೆ, ಲೆಹೆಂಗಾ ಮಾಡೋದಕ್ಕೆ ಫ್ರಾಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಲೆಹೆಂಗಾಗೆ ತುಂಬ ಯೂಸ್ ಮಾಡ್ಕೋತಾರೆ. ಇದು ಬಂದು 1 ಇಂಚಿಂದು ಹಾಗೆ 2 ಇಂಚಿಂದು ಕೂಡ ಇದೆ. ನೆಟ್ ಇದೆ, ಬಾರ್ಡರ್ ಟೈಪಲ್ಲಿ ಬರುತ್ತಲ್ವ, ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಕೆಲವರು ಗೊತ್ತಿರೋದಿಲ್ಲ. ಆ ರೀತಿ ಇದನ್ನು ಬಂದ್ಬಿಟ್ಟು ಅಂದರೆ ಸ್ಟ್ರಿಪ್ಪಾಗಿ ಕುತ್ಕೊಳ್ಳುತ್ತೆ. ಒಂದು ಡ್ರೆಸ್ಗೆ ನಾವು ಹಾಕಿದ್ವಿ ಅಂದರೆ ಸ್ಟ್ರಿಪ್ಪಾಗಿ ಕುತ್ಕೊಳ್ಳುತ್ತೆ. ಎಷ್ಟೋ ರೆಡಿಮೇಡ್ ಡ್ರೆಸ್ಗಳಿಗೆ ಕೆಳಗಡೆ ಹಾಕಿರ್ತಾರೆ ಗೊತ್ತಾ, ಬಾರ್ಡರ್ ಟೈಪಲ್ಲಿ ನೀಟಾಗಿ ಕೂತಿರುತ್ತೆ. ಆ ರೀತಿ ಬೇಕಂದರೆ 1 ಇಂಚಿಂದು ಕೂಡ ಇದೆ, 1 ಇಂಚ್ ಅಗಲ ಹಾಗೆ 2 ಇಂಚಿಂದು ಅಗಲ, ಎರಡೂ ಟೈಪಲ್ಲಿ ಇದೆ. ನೋಡ್ತಾ ಇರ್ಬೋದು, ಜಸ್ಟ್ ನೆಟ್ ಥರ ಬರುತ್ತೆ. ಅಂದರೆ ಇವಾಗ ನೀವೆಲ್ಲ ಕ್ಯಾನ್ ಹಾಕ್ತೀರಾ ಗೊತ್ತಾ, ಕ್ಯಾನನ್ನ ಪೂರ್ತಿ ಹಾಕೋತೀರಾ, ಇದನ್ನು ನಾವು ಬಾರ್ಡರ್ ಟೈಪಲ್ಲಿ ಕೊಡುವಂಥದ್ದು. ಓಕೆನಾ, ಇದೊಂದು ಇರಲಿ ಅಂದ್ಬಿಟ್ಟು ತರಿಸಿದ್ದೀನಿ. ತುಂಬ ಜನ ತಗೋತಾರೆ ಇದನ್ನು ಡ್ರೆಸ್ಗಳಿಗೆ, ಹಂಗಾಗಿ ನಿಮಗೆ ಯೂಸ್ ಇದ್ರೂ ಕೂಡ ನೀವು ತೊಗೋಬೋದು, ಅಂದರೆ ಮೀಟರ್ ಲೆಕ್ಕದಲ್ಲಿ ತೊಗೋಬೋದು ಇದನ್ನು. ನೋಡ್ತಾ ಇರ್ಬೋದು ಎಲಾಸ್ಟಿಕ್ ಕೂಡ ಅವೈಲಬಲ್ ಇದೆ. 1.5 ಇಂಚಿನ ಎಲಾಸ್ಟಿಕ್ ಕೂಡ ನಮ್ಮ ಹತ್ರ ಸಿಗ್ತದೆ. ಅಂದರೆ ಫ್ರಾಕ್ ಏನೆಲ್ಲ ಮಾಡ್ತೀರಾ, ಈಗ ಪ್ಲಾಜಾ ಪ್ಯಾಂಟ್ ಎಲ್ಲ ಮಾಡ್ತಾ ಇರ್ತೀರಾ, ಮಕ್ಕಳಿಗೆ ಪ್ಯಾಂಟ್ ಎಲ್ಲ ಹೊಲಿತಾ ಇರ್ತೀರಾ, ನಿಕ್ಕರ್ ಹೊಲಿತಾ ಇರ್ತೀರಾ, ಅಂಥವ್ರಿಗೆ ಎಲಾಸ್ಟಿಕ್ ಕೂಡ ಯೂಸ್ ಆಗುತ್ತೆ. ಹಾಗೆಯೇ ಇದು ಬಂದುಬಿಟ್ಟು ಶರ್ಟ್ ಏನಾದ್ರು ಸ್ಟಿಚ್ ಮಾಡ್ತಾ ಇದ್ದರೆ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ. ಇದು ಕ್ಯಾನ್ವಸ್, ಇದು ಅಂದರೆ 1 ಇಂಚಿಂದು ಕ್ಯಾನ್ವಸ್. ಇದು ತುಂಬ ನೀಟಾಗಿ 1 ಇಂಚಲ್ಲಿ ಮೆಜರ್ಮೆಂಟಲ್ಲಿ ಕಟ್ ಮಾಡಿರ್ತಾರೆ. ಇದನ್ನು ನಾವು ಶರ್ಟ್ ಹೊಲಿಬೇಕಾದ್ರೆ ಕಾಜಾಪಟ್ಟಿ ಹತ್ರ ನಾವು ಇದನ್ನು ಹಾಕಿ ಐರನ್ ಮಾಡಿ ಸ್ಟಿಚ್ ಮಾಡ್ತೀವಿ. ತುಂಬ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಶೇಪ್ ಸ್ಕೇಲ್ನ ತರಿಸಿದ್ದೀನಿ ನಾನು. ಈ ಸ್ಕೇಲ್ನ ನೀವು ನೋಡ್ಬೋದು. ಇಲ್ಲಿ ನಾವು ಸ್ಲೀವ್ಸ್ ಮೆಜರ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕೊಂಡು ಮತ್ತು ಈ ರೀತಿನೂ ಕೂಡ ನಾವು ಮೆಜರ್ಮೆಂಟ್ ಹಾಕೊಳ್ಳುವಂಥದ್ದು. ಓಕೆ, ಈ ರೀತಿ ಹಾಕಿ ಮತ್ತು ಈ ರೀತಿ ತಿರುಗಿಸ್ತೀವಿ ಅಂತಂದರೆ ತುಂಬ ನೀಟಾಗಿ ನಮಗೆ ಒಂದು ಸ್ಲೀವ್ಸ್ದು ಮೆಜರ್ಮೆಂಟ್ ತುಂಬ ಅಂದರೆ ಶೇಪ್ ನೀಟಾಗಿ ಕೂತ್ಕೊಳ್ಳುತ್ತೆ. ತುಂಬ ವಿಚಾರಗಳಲ್ಲಿ ನಮಗೆ ಟೈಲರಿಂಗ್ ಕೆಲಸದಲ್ಲಿ ತುಂಬ ಯೂಸ್ ಆಗುತ್ತೆ ಈ ಒಂದು ಸ್ಕೇಲ್. ಇದು ಬೇಕು ಅಂದ್ರೂ ಕೂಡ ಯಾರು ಬೇಕಿದ್ರೂ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಸ್ಕೇಲ್ ಇದು. ಕುಂದನ್ಸ್ ಅಂತ ಏನು ಹೇಳ್ತೀವಿ, ಇದು ವೈಟ್ ಕಲರ್ಲಿದೆ, ಗೋಲ್ಡ್ ಕಲರ್ ಹಾಕಿದೆ. ನಿಮಗೆ ಸ್ಕ್ವೇರ್ ಟೈಪಲ್ಲಿ ವೈಟ್ ಕಲರ್ಲಿದೆ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಡೈಮಂಡ್ ಶೇಪಲ್ಲಿ ನಿಮಗೆ ಗೋಲ್ಡಲ್ಲಿ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ ಈ ಒಂದು ಕುಂದನ್ಸ್ ಕೂಡ. ಇದು ಕೂಡ ಸೈಜ್ ಅಂದರೆ ಇದು ಸ್ವಲ್ಪ ದೊಡ್ಡ ಸೈಜ್ ಇತ್ತು, ಈಗ ಸ್ಮಾಲ್ ಸೈಜ್ ಹಾಕಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ರೆಡ್ಡು ಸ್ಟೋನೆಲ್ಲ ತರಿಸಿ ಅಂತ ಅಂದ್ಬಿಟ್ಟು. ನೋಡ್ತಾ ಇದ್ದೀರಲ್ಲಿ ಇಲ್ಲಿ ರೆಡ್ ರೌಂಡ್ ಶೇಪ್ ಇರುವಂತಹ ಸ್ಟೋನ್ನ ತರಿಸಿದ್ದೀನಿ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು ಡ್ರಾಪ್ ಶೇಪು, ಹಾಗೆ ಗ್ರೀನ್ ಇದೆ, ರಾಮ ಗ್ರೀನ್ ಬರುತ್ತೆ. ಇದು ಈ ಒಂದು ತಿಲಕ್ ಶೇಪ್ ಅಂತ ಕೂಡ ಹೇಳ್ತೀವಿ ಇದನ್ನು. ಇದೊಂದು ಸ್ಟೋನ್ ಕೂಡ ಇದೆ, ಅವೈಲಬಲ್ ಇದೆ. ಇದು ಬ್ಲೂ ಇದೆ, ಇದು ತಿಲಕ್ ಶೇಪೇನೆ, ಬ್ಲೂ ಕಲರ್ ನೋಡ್ತಾ ಇದ್ದೀರಲ್ಲ, ಬ್ಲೂ ಕಲರ್ ಇದೆ. ಇದು ಕೂಡ ಬಂದಿದೆ. ಹಾಗೆ ರೆಡ್ ಐ ಶೇಪ್ ಇದೆ. ಇದು ರೆಡ್ ಕಲರಲ್ಲಿ ನಾವೊಂದು ಕುಂದನ್ನ ಹಾಕಿದ್ದೀನಿ. ಕಲರ್ ಮಲ್ಟಿ ಕಲರಲ್ಲಿ ತುಂಬ ಜನ ಕುಂದನ್ಸ್ನ ಕೇಳ್ತಾ ಇದ್ರಿ, ಹಾಗಾಗಿ ಇದು ಪಿಂಕ್ ಇದೆ, ತಿಲಕ್ ಶೇಪ್ ಇದೆ, ಪಿಂಕ್ ಕಲರ್ ಕುಂದನ್ನ ಕೂಡ ಹಾಕಿದ್ದೀನಿ. ಹಾಗೆ ಗೋಲ್ಡ್ ಇದೆ, ಗ್ರೀನ್ ಇದೆ, ತಿಲಕಲ್ಲಿ ಗ್ರೀನ್ ಕೂಡ ಇದೆ. ನಿಮಗೆ ಕಾಟಲ್ಲಿ ತುಂಬ ಜನ ನೋಡಿದರೆ ಗೊತ್ತಿರುತ್ತೆ, ಹಾಗೆ ಹಳೆ ವಿಡಿಯೋದೆಲ್ಲ ನೋಡಿದರೆ ಗೊತ್ತಿರುತ್ತೆ. ಇವಾಗ ಹೊಸ್ದಾಗಿ ಅಂದರೆ ನನ್ನ ಹತ್ರ ಏನು ಇರಲಿಲ್ಲ ಅದನ್ನು ತರಿಸಿದ್ದೀನಿ, ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಎಲ್ಲ ಐಟಮ್ ಇಲ್ಲಿ ತೋರಿಸ್ತಾ ಇಲ್ಲ ನಾನು ನಿಮಗೆ. ಎಲ್ಲ ಐಟಮು ನನ್ನ ಹತ್ರ ಇರುವಂಥ ಎಲ್ಲ ಐಟಮ್ ನೋಡಬೇಕು ಅಂತಂದರೆ ಇಲ್ಲಿ ಕಾಣಿಸ್ತಾ ಇರುವಂಥ ಒಂದು ನಂಬರ್ಗೆ ಆಯ್ ಅಂತ ಮೆಸೇಜಕ್ಕೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕಲ್ಲಿ ಸಾಕಷ್ಟು ಐಟಮ್ಸ್ ಇದೆ ಗೈಸ್. ನಿಮಗೆ ಟೈಲರಿಂಗಾಗಲಿ, ಮಷಿನ್ ಎಂಬ್ರಾಯ್ಡ್ರಿ, ಆರಿ ವರ್ಕ್ಗೆ ಏನೇನು ಮೆಟೀರಿಯಲ್ಸ್ ಬೇಕು ಎಲ್ಲ ಕೂಡ ಇದೆ. ಓಕೆನಾ, ಇವಾಗೆಲ್ಲ ಇದು ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಇದು ಸ್ಟಿಕ್ಕಿಂಗ್ ಟೈಪ್. ಇದು ಬಂದುಬಿಟ್ಟು ಓಪನ್ ಮಾಡಿಲ್ಲ ನಾನು. ಇದು
ತೋರಿಸ್ತೀನಿ, ಪಿಕ್ಚರ್ ತೋರಿಸ್ತೀನಿ ನಿಮಗೆ. ಪ್ಯಾಂಟ್ಗಾಗಲಿ ಯಾವುದಕ್ಕೆ ಆಗಲಿ ಆರಾಮಾಗಿ ಐರನ್ ಮಾಡಿದ್ವಿ ಅಂದರೆ ಅದು ಸ್ಟಿಕ್ ಆಗುತ್ತೆ ಬಟ್ಟೆ. ತುಂಬ ಯೂಸ್ ಇದೆ ಇದು. ಬೇಕಂದರೆ ಇದನ್ನು ಕೂಡ ತಗೊಳ್ಳಿ, ಯೂಸ್ ಆಗುತ್ತೆ ಅಂದ್ಬಿಟ್ಟೆ ತಂದಿದ್ದೀನಿ ಇದನ್ನು ನಾನು. ಹಾಗೆ ಇದು ಬಂದುಬಿಟ್ಟು ಎಲಾಸ್ಟಿಕ್. ಇದು ಈ ರೀತಿ ಸಿಂಗಲ್ ಬರುತ್ತೆ, ಈ ರೀತಿ ಸಿಂಗಲ್ ಪೀಸ್ ಬರುತ್ತೆ. ಇದನ್ನು ಕೂಡ ತೊಗೋಬೋದು. ಎಲಾಸ್ಟಿಕ್ ಇದೆ ನೋಡ್ಬೋದು ಇಲ್ಲಿ. ಅಂದರೆ ಈಗ ಈ ರೀತಿ ಕೈಗೆ ನಾವು ಬೇಕಂದರೆ ಇವಾಗೆಲ್ಲ ನೀವು ಮಾರ್ಕೆಟಲ್ಲಿ ನೀವು ಇದಕ್ಕೇನೆ 40-30 ಆ ರೀತಿ ಕೊಟ್ಟು ತೊಗೋತೀರಾ. ನೀವು ಈ ರೀತಿ ಬೀಡ್ಗಳನ್ನ ತೊಗೊಂಡ್ರಿ ಅಂತಂದರೆ, ಈ ರೀತಿ ಎಲಾಸ್ಟಿಕ್ ತೊಗೊಂಡ್ರಿ ಅಂತಂದ್ರೆ ಮನೇಲಿ ನಾವೇ ಮಾಡ್ಕೋಬೋದು ಈ ರೀತಿ ಬೀಡ್ನ. ಓಕೆನಾ? ಯಾವ ಬೀಡ್ ಬೇಕಿದ್ರೂ ಬ್ರಾಸ್ಲೆಟ್ ಟೈಪಲ್ಲಿ ನಾವು ಈ ರೀತಿ ಮಾಡ್ಕೋಬೋದು. ಇದು ಯಾರಿಗೆ ಬೇಕು ಇದನ್ನು ತೊಗೊಳ್ಳಿ. ತುಂಬ ಏನು ಖಾಲಿ ಆಗೋಲ್ಲ, ತುಂಬ ಮಾಡ್ಬೋದು. ಇದರಲ್ಲಿ ಒಂದು 20-30 ಏನೋ ಮಾಡ್ಕೋಬೋದು ಅನ್ಕೋತೀನಿ ಬ್ರಾಸ್ಲೆಟ್ನ. ಆ ರೀತಿ ಒಂದು ಐಟಮ್ಸ್ ಇದೆ ಇದು. ಓಕೆ, ಹಾಗೆಯೇ ನಿಮಗೆ ಇಲ್ಲಿ ನೋಡೋದಾದರೆ ಜಸ್ಟು ಇದು ಗೋಲ್ಡ್ ಕಲರು ಇದನ್ನು ಕೂಡ ತರಿಸಿದ್ದೀನಿ. ನಾವು ಯಾರ್ಯಾರೆಲ್ಲ ಜಡೆಗೆ ಇಷ್ಟಪಡ್ತೀರಾ, ಗೋಲ್ಡ್ ಕಲರ್ ಇದು ಬಂಚಸ್ಸು ತುಂಬ ಚೆನ್ನಾಗಿದೆ. ಇದನ್ನು ಆಲ್ಮೋಸ್ಟ್ ನೋಡಿರ್ತೀರ ಎಲ್ಲರೂ. ಇದೊಂದು ಪೀಸ್ ಇದೆ, ಗೋಲ್ಡ್ ಪೀಸು. ಇದು ಗೋಲ್ಡಲ್ಲಿದೆ. ಯಾರಿಗೆ ಬೇಕು ತೊಗೋಬೋದು, ಯಾರಿಗೆ ಬೇಕಿದ್ರು. ಹಾಗೆಯೇ ವೈಟ್ ಕಲರ್ ಪೆನ್ಸಿಲ್ ಮತ್ತು ಯೆಲ್ಲೋ ಕಲರ್ ಪೆನ್ಸಿಲ್ ಕೂಡ ಕೇಳ್ತಾಯಿದ್ರು ತುಂಬ ಜನ. ಮಾರ್ಕಿಂಗ್ ಮಾಡೋದಕ್ಕೆ ಮ್ಯಾಮ್ ನಮಗೆ ಇವಾಗ ಡ್ರಾ ಎಲ್ಲ ನೀಟಾಗಿ ಬರೋದಿಲ್ಲ, ಈ ಮಾರ್ಕರ್ ಎಲ್ಲ ತೊಗೊಂಡಾಗಿರಾಗುತ್ತೆ, ನೀಟಾಗಿ ನಮಗೆ ಡ್ರಾ ಮಾಡೋದಕ್ಕೆ ಬರಲ್ಲ. ಅದೇ ಪೆನ್ಸಿಲ್ ಅಂತ ಬಂದಾಗ ಕೈಯಲ್ಲಿ ಇಟ್ಕೊಂಡು ಪೆನ್ ರೀತಿ ಯೂಸ್ ಮಾಡಿಕೊಂಡು ತುಂಬ ನೀಟಾಗಿ ಡ್ರಾ ಮಾಡ್ಬೋದು. ಈಗ ಲೀಫ್ ಶೇಪ್ ಆಗಲಿ ಯಾವುದೇ ಶೇಪ್ ಕೊಡೋದಕ್ಕೂ ಕಷ್ಟ ಆಗೋದಿಲ್ಲ ಅಂತ ಎಲ್ಲ ಹೇಳ್ತಾಯಿದ್ರಿ. ಪೆನ್ಸಿಲ್ ತರಿಸಿ ಅಂದ್ಬಿಟ್ಟು ನಾನು ಯೆಲ್ಲೋ ಕಲರು ಮತ್ತು ವೈಟ್ ಕಲರ್, ಯಾಕೆಂದರೆ ವೈಟ್ ಬಟ್ಟೆ ಮೇಲೆ ಡ್ರಾ ಮಾಡಬೇಕು ಅಂದಾಗ ನಮಗೆ ಕಾಣಿಸೋದಿಲ್ಲ ವೈಟ್ ಪೆನ್ಸಿಲ್ ಮೇಲೆ ಮಾಡಿದ್ರೆ, ಹಂಗಾಗಿ ಯೆಲ್ಲೋ ಕಲರ್ ಕೂಡ ತರಿಸಿದ್ದೀನಿ. ನಿಮಗೆ ವೈಟು ಮತ್ತು ಯೆಲ್ಲೋ ಕಲರ್ ಎರಡೂ ಕಲರಲ್ಲಿ ಪೆನ್ಸಿಲ್ ಕೂಡ ನಿಮಗೆ ಸಿಗ್ತಾ ಇದೆ. ಇದು ಬಂದು ಐರನ್ ಮಾಡಿದ್ರೆ ಇದು ಹೋಗುತ್ತೆ, ನೀವು ಎಷ್ಟೇ ಮಾರ್ಕ್ ಮಾಡಿರಿ ಐರನ್ ಮಾಡ್ತಿದ್ದಂಗೆ ಇದು ಹೋಗುತ್ತೆ ಇದು. ಹಾಗಾಗಿ ನಿಮಗೆ ವೈಟು ಮತ್ತು ಯೆಲ್ಲೋ ಕಲರ್ ಎರಡೂ ಕೂಡ ಸಿಗ್ತಾ ಇದೆ. ತುಂಬ ಜನಕ್ಕೆ ಬೇಕಾಗಿರೋದಂಥ ಮೆಟೀರಿಯಲ್ಸ್ ಬಂದು ಪಾಂಪ್ಲಿನ್ ಬಟ್ಟೆನ ತರಿಸಿ ಅಂತ ತುಂಬ ಜನ ಕೇಳ್ತಾನೆ ಇದ್ರಿ. ಈ ಸಲ ನಾನು ಪಾಂಪ್ಲಿನ್ ಬಟ್ಟೆನ ತರಿಸಿದ್ದೀನಿ. ನೋಡ್ತಾ ಇರ್ಬೋದು, ಪಾಂಪ್ಲಿನ್ ಬಟ್ಟೆ ತರಿಸಿದ್ದೀನಿ. ಪಾಂಪ್ಲಿನ್ ಬಟ್ಟೆ ಬಂದು ನಿಮಗೆ ವೈಟ್ ಕಲರು ಮತ್ತು ಬ್ಲ್ಯಾಕ್ ಕಲರು ಎರಡೂ ಕಲರಲ್ಲಿ ಕೂಡ ಅವೈಲಬಲ್ ಇದೆ ನಿಮಗೆ. ನೋಡ್ತಾ ಇರ್ಬೋದು, ಯಾರಿಗೆ ಬೇಕಿದ್ರೂ ಪಾಂಪ್ಲಿನ್ ಕ್ಲಾತ್ನ ತೊಗೊಳ್ಬೋದು. ಅಂದರೆ ಮಷೀನ್ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಅಥವಾ ಆರಿ ವರ್ಕ್ ಪ್ರಾಕ್ಟೀಸ್ ಮಾಡೋದಕ್ಕೆ, ಮಷೀನ್ ಎಂಬ್ರಾಯ್ಡ್ರಿ ಪ್ರಾಕ್ಟೀಸ್ ಮಾಡೋದಕ್ಕೆ ಮಾಡಿಸಿದಂತಹ ಒಂದು ಕ್ಲಾತ್ ಇದು. ಆರಾಮಾಗಿ ನೀವು ಈ ಕ್ಲಾತ್ನ ಪರ್ಚೇಸ್ ಮಾಡ್ಬೋದು. ಬ್ಲ್ಯಾಕ್ ಬೇಕಾದರೂ ತೊಗೊಳ್ಳಿ, ಇಲ್ಲ ವೈಟ್ ಬೇಕಾದರೂ ತೊಗೊಳ್ಳಿ, ಯಾವುದ್ರ ಮೇಲೆ ಬೇಕಾದರೂ ನಾವು ಪ್ರಾಕ್ಟೀಸ್ ಮಾಡ್ಕೋಬೋದು. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಆರಿ ವರ್ಕ್ನ ಮಾಡೋರು ನೈಲಾನ್ ಥ್ರೆಡ್ನ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇರೋರಿಗೆ ವೈಟ್ ಕಲರ್ ಏನಾಗುತ್ತೆ ಅಂದರೆ ಸ್ವಲ್ಪ ಕಾಣಿಸೋದಿಲ್ಲ, ಅಂದರೆ ಥ್ರೆಡ್ ಕಾಣಿಸೋದಿಲ್ಲ. ನೈಲಾನ್ ಥ್ರೆಡ್ ಕೂಡ ವೈಟೇ ಇರುತ್ತೆ. ಈ ಬಟ್ಟೆ ಮೇಲೆ ನಾವು ಮಾಡುವಾಗ ನೈಟಲ್ಲಿ ಸಂಜೆ ಮೇಲೆ ಪಾಪ ತುಂಬ ಜನ ಅದೇ ಕಂಪ್ಲೇಂಟ್ಸ್ ಹೇಳ್ತಾರೆ. ನೈಲಾನ್ ಈ ಒಂದು ವೈಟ್ ಬಟ್ಟೆನ ಹಾಕ್ಕೊಂಡು ನಾವು ನೈಲಾನ್ ಥ್ರೆಡ್ನ ಇಟ್ಕೊಂಡು ವರ್ಕ್ ಮಾಡಬೇಕಾದ್ರೆ ನಮಗೆ ನೈಲಾನ್ ಥ್ರೆಡ್ ಕಾಣಿಸಲ್ಲ, ಕೆಲವೊಂದು ಟೈಮು ತುಂಬ ಕಣ್ಣು ಬರುತ್ತೆ ಅಂತ. ಆ ರೀಸನ್ನಿಂದ ಕೆಲವ್ರಿಗೆ ಬ್ಲ್ಯಾಕ್ ಬಟ್ಟೆ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ನೀವು ನೈಲಾನ್ ಥ್ರೆಡ್ನ ಯೂಸ್ ಮಾಡೋದ್ರಿಂದ ನಿಮಗೆ ನೈಲಾನ್ ಥ್ರೆಡ್ ನೀಟಾಗಿ ಕಾಣಿಸ್ತಾ ಹೋಗುತ್ತೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಆ ರೀತಿ ಮಷೀನ್ ಎಂಬ್ರಾಯ್ಡ್ರಿಗೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಆರಿ ವರ್ಕ್ ಮಾಡೋರಿಗೆ ಈ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಥ್ರೆಡ್ ಕಾಣಿಸ್ತಾ ಇಲ್ಲ ಅನ್ನೋರಿಗೆ ನೀವು ಬ್ಲ್ಯಾಕ್ ಬಟ್ಟೆನ ಯೂಸ್ ಮಾಡಿ ವರ್ಕ್ನ ಪ್ರಾಕ್ಟೀಸ್ ಮಾಡ್ಬೋದು ಗೈಸ್. ತುಂಬ ಚೆನ್ನಾಗಿದೆ. ಈಗ ಇಲ್ಲಿ ತೋರಿಸ್ತೀನಿ ನಾನು ಫ್ರೇಮ್ಗೆ ಇದೇ ಬಟ್ಟೆನ, ಇವಾಗ ತಂದಿದ್ದ ಬಟ್ಟೆನೇ ಫ್ರೇಮ್ಗೆ ಹಾಕಿದ್ದೀನಿ, ನಾನು ಕೂಡ ತೋರಿಸ್ತೀನಿ. ಇವಾಗ ನೋಡಿದ್ರಲ್ಲ ಒಂದಷ್ಟು ಐಟಮ್ಸ್ ನನ್ನ ಹತ್ರ ಹೊಸ ಐಟಮ್ ಕಲೆಕ್ಷನ್ ಏನು ಬಂದಿದೆ ಅದನ್ನ ತೋರಿಸಿದ್ದೀನಿ. ಇನ್ನೊಂದಷ್ಟು ಐಟಮ್ಸ್, ಸಾಕಷ್ಟು ಐಟಮ್ಸ್ ತರಿಸಿದ್ದೀನಿ ಮತ್ತೆ. ಬಟ್ ಅಂದರೆ ಅದು ಏನು ತರಿಸಿದೆ ಅದನ್ನೇ ಮತ್ತೆ ತರಿಸಿದ್ದೀನಿ, ಹಂಗಾಗಿ ಅದನ್ನ ಯಾವುದೂ ತೋರಿಸೋದಕ್ಕೆ ಹೋಗ್ತಾಯಿಲ್ಲ. ಇದಿಷ್ಟು ನ್ಯೂ ಕಲೆಕ್ಷನ್. ಇದು ನನ್ನ ಹತ್ರ ಇಲ್ಲದೇ ಇರುವಂಥ ಐಟಮ್ನ ತರಿಸಿದ್ದು. ತುಂಬ ಜನ ಕೇಳ್ತಾ ಇದ್ರಿ ಇದನ್ನೆಲ್ಲ ತರಿಸಿ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ಏನೈತಿ, ಇದನ್ನೇ ಕಟ್ ಮಾಡಿಬಿಟ್ಟು ನಾನು ಇಲ್ಲಿ ಈ ರೀತಿ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟಿದ್ದೀನಿ. ನೀವು 1 ಮೀಟ್ರ್ ತೊಗೊಂಡ್ರಿ ಅಂದರೆ 2 ಸಲ ಸ್ಟ್ಯಾಂಡ್ಗೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಅಂದರೆ ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ ನೀವು ಕ್ರಿಯೇಟ್ ಮಾಡಿದ್ರೆ ವರ್ಕ್ಗಳನ್ನ, ತುಂಬ ವರ್ಕ್ನ ಒಂದು 10 ಕ್ಲಾಸ್ ಅಂತಲೇ ಅಂದ್ಕೊಳ್ಳಿ, ಒಂದು 10 ಕ್ಲಾಸಸ್ನ ಇದರಲ್ಲೇ ಕಂಪ್ಲೀಟ್ ಮಾಡಿ ಈ ಬಟ್ಟೆನ ತೆಗಿಬೋದು. ಮತ್ತು ಇನ್ನೊಂದು ಏನಾಗುತ್ತೆ, ಈ ಬಟ್ಟೆನ ಹಾಗೆ ಜೋಪಾನವಾಗಿ ಇಟ್ಕೋಬೋದು. ನೀವು ಯಾವತ್ತೇ ಬಟ್ಟೆಯನ್ನು ನೋಡಿದ್ರೂ ಕೂಡ ಅದ್ರ ಮೇಲೆ ವರ್ಕ್ ಮಾಡಿರ್ತೀರಲ್ವ, ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಿರ್ತೀರಲ್ವ, ನಾನು ಈ ರೀತಿ ಪ್ರಾಕ್ಟೀಸ್ ಮಾಡಿದೆ, ಇಂತಿಂಥ ಡಿಸೈನ್ನ ಪ್ರಾಕ್ಟೀಸ್ ಮಾಡಿದೆ ಅನ್ನೋದು ಕೂಡ ಒಂದು ಮೆಮೊರಿಬಲ್ ಆಗಿ ಉಳ್ಕೊಳ್ಳುತ್ತೆ. ಅದನ್ನು ಬೇಕಾದರೆ ನೀವು ಒಂದು ಫೈಲಲ್ಲಿ ಕೂಡ ಹಾಕಿ ಮೆಮೊರಿಯಾಗಿ ಇಟ್ಕೋಬೋದು ಗೈಸ್. ಹಾಗೆಯೇ ಡೋರಿ ಕೂಡ ತರಿಸಿದ್ದೀನಿ ಟ್ಯಾಗ್ ಮಾಡೋದಕ್ಕೆ ಹಿಂದೆಗಡೆ. ಹಾಗೆಯೇ ನೀವು ಇವಾಗ ಲೆಹಂಗ ಎಲ್ಲ ಸ್ಟಿಚ್ ಮಾಡಿದ್ರಿ ಅಂದರೆ ಲೆಹಂಗಕ್ಕೆ ನೀವು ಸೊಂಟಕ್ಕೆ ಟ್ಯಾಗ್ ಎಲ್ಲ ಕಟ್ತೀರಲ್ವ, ಅದಕ್ಕೆ ಕೂಡ ಯೂಸ್ ಆಗುತ್ತೆ. ಹಾಗೆ ಬ್ಲೌಸ್ಗಳಿಗೆ ಟ್ಯಾಗ್ ಕಟ್ಟೋದಕ್ಕೆ ಕೂಡ ಯೂಸ್ ಆಗುತ್ತೆ. ಗೋಲ್ಡ್ ಕಲರ್ ಇದೆ, ಅಂದರೆ ಯಾವುದಕ್ಕೆ ಬೇಕಾದರೂ ಹಾಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಬೀಡ್ಗಳು ಕೂಡ ತರಿಸಿದ್ದೀನಿ. ಇದು ಬಂದು ಸರ ಕೂಡ ಮಾಡ್ಕೋಬೋದು ನಾವು. ಇದು ಬಂದು ಕ್ರಿಸ್ಟಲ್ ಬೀಡ್ ಇದು, ಓಕೆನಾ. ಇಲ್ಲೇನು ನೋಡ್ತಾ ಇದ್ದೀರಾ ಕ್ರಿಸ್ಟಲ್ ಬೀಡ್ ಇದು. ಇದನ್ನು ಮಕ್ಕಳುಗಳಿಗೆ ಸರ ಕೂಡ ಮಾಡಿ ಹಾಕ್ಬೋದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕ್ರಿಸ್ಟಲ್ ಇದು ನಿಮಗೆ ಗೊತ್ತು, ಕ್ರಿಸ್ಟಲ್ ಅಂತಂದರೆ ಕಲರ್ ಏನು ಹೋಗೋದಿಲ್ಲ, ಇದೇ ರೀತಿ ಇರುತ್ತೆ, ಓಕೆನಾ. ಮಕ್ಕಳಿಗೆ ಸರ ಕೂಡ ಮಾಡ್ಬೋದು. ಹಾಗೆಯೇ ಇಲ್ಲಿ ನಾವು ಕೈಗಳಿಗೆ ಬ್ರಾಸ್ಲೆಟ್ ಟೈಪ್ ಕೂಡ ಮಾಡಿ ಹಾಕ್ಕೊಳ್ಬೋದು. ಇವಾಗೆಲ್ಲ ಬ್ರಾಸ್ಲೆಟ್ ನೋಡ್ತೀರಾ, ನೀವು ತೊಗೊಳ್ತಾ ಇರ್ತೀರಲ್ಲ, ಆ ರೀತಿ ಬ್ರಾಸ್ಲೆಟ್ ಕೂಡ ನಾವು ಮಾಡಿ ಹಾಕ್ಕೊಳ್ಬೋದು. ಹಾಗೆ ಬ್ರಾಸ್ಲೆಟ್ಗೆ ಬೇಕಾಗಿರುವಂತಹ ವೈರ್ ಕೂಡ ತರಿಸಿದ್ದೀನಿ, ಅದನ್ನು ಕೂಡ ನಾವು ತೊಗೋಬೋದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಗಟ್ಟಿ ಇದೆ. ಬ್ರಾಸ್ಲೆಟ್ಗೆ ಬೇಕಾಗಿರುವಂಥ ವೈರ್ ಕೂಡ ನನ್ನ ಹತ್ರನೇ ಸಿಗ್ತಾ ಇದೆ. ಹಾಗೆ ಬ್ರಾಸ್ಲೆಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಸರ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬೇಕಾಗಿರುವಂಥ ಕ್ರಿಸ್ಟಲ್ ಬೀಡ್. ನಿಮಗೆ ಬಿಗ್ ಸೈಜ್ ಬೇಕಂದರೆ ಅದು ಸಿಗುತ್ತೆ. ಇದು ಸ್ಮಾಲ್ ಸೈಜ್ ಇದೆ, ಪೂರ್ತಿ ಬ್ಲ್ಯಾಕ್ ಇದೆ. ಇದು ಪೂರ್ತಿ ಬ್ಲ್ಯಾಕ್ ಬೀಡು.
ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ಟ್ರೇಸಿಂಗ್ ಪೌಡರ್ ಕೂಡ ನಿಮಗೆ ಸಿಗ್ತಾ ಇದೆ. ಟ್ರೇಸಿಂಗ್ ಪೌಡರ್ ಪ್ಯಾಕೆಟ್ ಬರ್ತಾ ಇದೆ. ಈ ಟ್ರೇಸಿಂಗ್ ಪೌಡರ್ನ ತೊಗೊಂಡು ಆರಾಮಾಗಿ ನೀವು ಟ್ರೇಸ್ ಮಾಡ್ಕೋಬೋದು ಗೈಸ್, ಓಕೆನಾ. ಟ್ರೇಸಿಂಗ್ ಪೌಡರ್ ಕೂಡ ಸಿಗ್ತಾ ಇದೆ. ಯಾರಿಗೆ ಬೇಕಿದ್ರು ಟ್ರೇಸಿಂಗ್ ಪೌಡರ್ನ ತಗೊಳ್ಳಿಪ್ಪ. ಹಾಗೆ ನ್ಯೂ ಸ್ಟೈಲ್ ಟ್ರಿಮ್ಮರ್ ಕೂಡ ಅವೈಲೇಬಲ್ ಇದೆ, ನೋಡ್ಬೋದು. ಈಗ ಹೊಸ ಟ್ರಿಮ್ಮರ್ ಕೂಡ ತರಿಸಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ಜಿಗ್ಜಾಗ್ ಮಷಿನ್ಗೆ ಬೇಕಾಗಿರುವಂಥ ವೈರ್. ಇದು ನೈಲಾನ್ ವೈರ್ ಅಂತ ಕೂಡ ಹೇಳ್ತೀವಿ. ಇದನ್ನ ಜಿಗ್ಜಾಗ್ ಮಷಿನ್ಗೆ ಹಾಕ್ಕೊಂಡು ಜಿಗ್ಜಾಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇದು ಯೂಸ್ ಮಾಡ್ತಾರೆ. ಓಕೆನಾ. ಯಾರಿಗೆಲ್ಲ ಜಿಗ್ಜಾಗ್ ಮಷಿನ್ಗೆ ಒಂದು ವೈರ್ ಬೇಕು ಅವ್ರು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಗೈಸ್. ತುಂಬ ಚೆನ್ನಾಗಿದೆ. ನೋಡ್ಬೋದು ಗೈಸ್, ಇಲ್ಲಿ 20 ಕಲರ್ಸ್ ಇದೆ. ಇಲ್ಲಿ ಜೆರಿ ಥ್ರೆಡ್, ಇದು ಔಟ್ಲೈನ್ ಕೂಡ ಇದಕ್ಕೆ ಏಳ್ ಮಾಡಿಸಿದಂತಹ ಥ್ರೆಡ್. ಇದು ತುಂಬ ಚೆನ್ನಾಗಿದೆ. ಇದು ಒಂದೇ ಪ್ಯಾಕಲ್ಲಿ ನಿಮ್ಗೆ ಒಂದು ಪ್ಯಾಕೆಟ್ ಪೂರ್ತಿ ತೊಗೋಬೇಕು. ಜಸ್ಟ್ 20 ಪೀಸ್ ಇದೆ. ತುಂಬ ಚೆನ್ನಾಗಿದೆ ಗೈಸ್, ಓಕೆನಾ. ಯಾರ್ಯಾರಿಗೆ ಬೇಕು ಈ 20 ಪೀಸಸ್ನ ಒಟ್ಟಿಗೆ ಸಿಗ್ತಾ ಇದೆ ನಿಮಗೆ. ಅದು ಎಷ್ಟು ಕಲರ್ ಇದೆ ನೋಡ್ಬೋದು. ಇದು ಕೂಡ ಹಾಕಿದ್ದೀನಿ, ಬೇಕಿದ್ರೆ ತೊಗೊಳ್ಳಿಪ್ಪ. ಓಕೆ ಗೈಸ್, ನೋಡಿದ್ರಲ್ಲ, ನಿಮಗೆ ಬೇಕಾಗಿರುವಂಥ ಒಂದಷ್ಟು ಹೊಸ ಕಲೆಕ್ಷನ್ನ ನಾನು ತರಿಸಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಿಮಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಎಲ್ಲದನ್ನು ನಾನು ಕ್ಯಾಟ್ಲಾಗಲ್ಲಿ ಹಾಕಿರ್ತೀನಿ, ಪ್ರತಿಯೊಂದ್ರದ್ದು ಫೋಟೋ ಹಾಕಿರ್ತೀನಿ, ಬಂದು ನೋಡ್ಬೋದು. ಓಕೆ, ಹಾಗಂತ ಹೇಳ್ತಾ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು, ಟೇಕ್ ಕೇರ್, ಬೈ ಬಾಯ್.